ಹಾಯ್ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಲಕ್ಕಿ ನೋಡಿ ಹೆಲ್ಮೆಟ್ ನೋಡಿಬಿಟ್ಟು ಫಸ್ಟ್ ಟೈಮ್ ಅವಳದು ವಾಯ್ಸ್ ಇವತ್ತು ಕೇಳ್ತಾ ಇರೋದು. ಎಷ್ಟು ಕ್ಯೂಟಾಗಿ ಬಾರ್ಕಿಂಗ್ ಮಾಡ್ತಾಳೆ. ಮೇಲೆ ಹತ್ತೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಅವಳಿಗೆ ಈ ಕಾರ್ಟ್ ಹತ್ತೋದು ಒಂದು ಗುರಿ ಆಗಿಬಿಟ್ಟಿದೆ ಆಯಿತಾ. ಮೇಲೆ ಹತ್ತಿದರೆ ಕೆಳಗಡೆ ಉಳ್ಕೊಂಡು ಬಿದ್ದುಬಿಡ್ತಾಳೆ. ಸೊ ಹಾಗಾಗಿ ಜಾಸ್ತಿ ಮೇಲೆ ಹತ್ತಿಸಿಲ್ಲ. ಅವಳಿಗೆ ಅದನ್ನು ಮೇಲೆ ಹತ್ತಬೇಕು ಜಂಪ್ ಮಾಡಿ ಹೇಗಾದರೂ ಅಂತ ಇಂಟ್ರೆಸ್ಟು. ಹಾಗೆ ಅದ್ರ ಹತ್ತಿರ ಹೆಲ್ಮೆಟ್ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ಎಷ್ಟು ಕ್ಯೂಟಾಗಿ ಬಾರ್ಕ್ ಮಾಡ್ತಾಳೆ ಅಂತ. ಕಂಟಿನ್ಯೂಸ್ ಆಗಿ ಫಸ್ಟ್ ಟೈಮ್ ಅವಳ ವಾಯ್ಸ್ ನಾವು ಇಷ್ಟು ಜೋರಾಗಿ ಕೇಳಿದ್ದು. ಸೆಕೆಂಡಲ್ಲಿ ಅಷ್ಟೇ ಕೇಳಿದ್ದೆ. ಇವತ್ತಿಷ್ಟು ಲಾಂಗ್ ಟೈಮ್ ಹೆಲ್ಮೆಟ್ ನೋಡಿಬಿಟ್ಟು ಕೂಗ್ತಾಳೆ ನೋಡಿ. ಹೆಲ್ಮೆಟ್ ಮೇಲೆ ಕೋಪ ಬಂದಿದೆ. ಅದು ಹತ್ತೋದಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಅವಳಿಗೆ ಗೊತ್ತಿಲ್ಲ ನಾನೇ ಅದನ್ನು ಕಾಡಿಸ್ತಾ ಇದ್ದೀನಿ ಅಂತ. ಸೊ ಹೆಲ್ಮೆಟ್ ನೋಡಿಬಿಟ್ಟು ಅದಕ್ಕೆ ಜೋರಾಗಿ ಬೈತಾ ಇದ್ದಾಳೆ. ಆಮೇಲೆ ನಾನು ಬೇರೆ, ನನ್ನ ಕೈಗಳು ಬೇರೆ, ಆ ಥರ ನಮ್ಮ ಲಕ್ಕಿದು ಭಾಳ ವಿಚಿತ್ರ ಆಟಗಳಿರುತ್ತೆ. ನಾನು ಸಪ್ರೇಟ್ ಆಗಿರ್ತೀನಿ, ನನ್ನ ಕೈಗಳಿಗೆ ಮಾತ್ರ ಬೈತಾ ಇರ್ತಾಳೆ. ಅದೇನಾದರೂ ಈ ಥರ ಹೊಡೆಯೋ ಥರ ಕೈ ಎತ್ತಿದರೆ ನಾನು ಅಂತ ಗೊತ್ತಿಲ್ಲ ಅದಕ್ಕೆ. ನಮ್ಮ ಬಾಡಿ ಸಪ್ರೇಟ್, ನಾನು ಸಪ್ರೇಟ್, ಮಾತಾಡೋದು ಸಪ್ರೇಟ್, ಆ ಥರ ಇರುತ್ತೆ. ಸೊ ಕೈಗೆಲ್ಲ ಸರಿಯಾಗಿ ಬೈತಾ ಇರ್ತಾಳೆ ಬರೀ ಕೈ ನೋಡಿಬಿಟ್ಟು. ಭಾಳ ವಿಚಿತ್ರ ಆಟ ಆಡುತ್ತೆ ನೋಡಿ. ಆಮೇಲೆ ಆ ಟೆನ್ಷನಲ್ಲಿ ಇಲ್ಲಿ ಈಗ ಚೇರ್ ಹತ್ತೋದು ಎಷ್ಟು ಚೆನ್ನಾಗಿ ತುಂಟಾಟ ಮಾಡ್ತಾ ಇರ್ತಾಳೆ. ಇಷ್ಟು ಕಾಟ್ ಹತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಅಂದರೆ ಕೊನೆಗೆ ಒಂದಿನ ಫುಲ್ಲಾಗಿ ಜಂಪ್ ಮಾಡಿಕೊಂಡು ಹತ್ತಿ ಬಂದೇ ಬಿಟ್ಲು. ಚಿಕ್ಕ ಪುಟಾಣಿ ಇದ್ದಾಗಲೇ ತುಂಬ ಜೋರಾಗಿ ಓಡ್ಕೊಂಡು ಬಂದಿದ್ದಾಳೆ ಏನಕ್ಕೋ. ಹಾಗೆ ಆ ಜೋಶಲ್ಲಿ ಫುಲ್ ಆಟ ಆಡೋ ಜೋಶಲ್ಲಿ ಬಂದುಬಿಟ್ಟು ಅಷ್ಟು ಹೈಟ್ ಕಾಟನ್ನ ಹತ್ತಿದ್ಲು. ಒಂದು ಸರಿ ಶೂಟ್ ಮಾಡ್ಕೊಂಡಿದ್ದೆ. ಇದ್ದರೆ ಆ ಕ್ಲಿಪ್ಸ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಅದಾದಮೇಲೆ ಏನಾದರೂ ಥಿಂಗ್ಸ್ ಇತ್ತಂದರೆ ಸ್ವಲ್ಪ ಅದು ಶೇಕ್ ಆಗ್ತಾಯಿತ್ತು ಅಂದರೆ ಮುಗೀತು, ಅದಕ್ಕೆಲ್ಲ ಜೀವ ಇದೆ ಅಂದ್ಬಿಟ್ಟು ಅದ್ರ ಜೊತೆ ಫುಲ್ ಆಟ ಆಡೋದು. ಈಗ ಚೇರ್ ಮೇಲೆ ನೋಡಿ ಏನು ಮಾಡೋದಕ್ಕೆ ಹೋಗಿದ್ದಾಳೆ ಅಂತ. ಅಲ್ಲಿ ಹತ್ತಿದೆ, ಇಲ್ಲಿ ಹತ್ತಿದೆ. ಪುಟಾಣಿ ಇದ್ದಾಗ ನೋಡಿ ಎಷ್ಟು ಕ್ಯೂಟಾಗಿ ಹೇಗೆಲ್ಲ ಮಾಡ್ತಾಯಿದ್ದಾಳೆ ಅಂತ. ಎಲ್ಲ ಕಡೆ ಮೂಲೆಯಲ್ಲೂ ಆಡ್ಕೊಂಡು ಬರೋದು ಮನೇನ. ಟೇಬಲೆಲ್ಲ ಕಚ್ ಹಾಕ್ತಾಯಿದ್ಲು. ಅದಕ್ಕೆಲ್ಲ ಸೊಲ್ಯೂಷನ್ ಏನು ಮಾಡೋದು ಅಂತ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಈ ವೈಟ್ ಟೇಬಲ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಸರಿಯಾಗಿ ಕಚ್ಚಿ ಪುಡಿ ಮಾಡೋಷ್ಟರವರೆಗೂ ಕಚ್ಚಿಬಿಟ್ಟಿದ್ಲು ಒಂದು ಸರಿ. ಅಂದರೆ ಅದಕ್ಕೆ ಹಲ್ಲು ಅವಾಗಷ್ಟೇ ಬೆಳೀತಾ ಇರುತ್ತಲ್ವ, ಏನಾದರೂ ಕಚ್ಚೋದಕ್ಕೆ ಬೇಕು. ನಾವೇನು ಟಾಯ್ಸ್ ಕೊಟ್ಟರೂ ಕೂಡ ಅದಕ್ಕೆ ಆ ಥರ ವುಡನ್ದೇ ಹಾರ್ಡಾಗಿರೋದು ಟೇಬಲ್ಲು ಅಂಥದ್ದೇನಾರು ಇದ್ಬಿಟ್ರೆ ಪ್ಲಾಸ್ಟಿಕ್ ಚೇರು ಕಚ್ತಾ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಒಂದು ಸರಿ ನೋಡೇ ಇಲ್ಲ ನಾನು, ತುಂಬ ಜೋರಾಗಿ ಕಚ್ಚಿಬಿಟ್ಟಿದ್ಲು. ಅದು ಪುಡಿ ಆಗೋಗಿತ್ತು. ದಪ್ಪ ಕಾಟು ಮತ್ತು ಟೇಬಲು ಮತ್ತು ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡ್ರೆ ಪ್ರಾಬ್ಲಮ್ ಅಲ್ವಾ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಟಾಯ್ಸ್ ಕೊಟ್ಟರೆ ಆಡ್ತಾ ಇರಲಿಲ್ಲ, ಅದು ತೊಗೊಂಡು ಕಚ್ತಾ ಇರಲಿಲ್ಲ, ಹಿಂಗೆ ಹಿಡ್ಕೊಂಡು ಆಟ ಆಡ್ತಿದ್ದೆ. ಅದಕ್ಕೆ ಎಲ್ಲೆಲ್ಲೆಲ್ಲ ಕಚ್ತಾ ಇದ್ಲಲ್ವ, ಅಲ್ಲಿ ಏನು ಮಾಡಿದೆ, ಖಾರದ ಪುಡಿ ಇರುತ್ತೆ, ಅದಕ್ಕೆ ನೀರು ಹಾಕ್ಕೊಂಡು ಖಾರದ ಪುಡಿ ಹಚ್ಚಿದೆ. ಆವಾಗ ಒಂದು ಸರಿ ಕಚ್ಚೋದಕ್ಕೆ ಹೋಗಿದ್ದಾಳೆ. ಖಾರ ಕಚ್ಚಿದ ತಕ್ಷಣ ನಾಲಿಗೆಗೆ ಫುಲ್ಲು ಖಾರ ಹತ್ಬಿಟ್ಟಿದೆ ಅಲ್ವಾ. ಆವಾಗಿಂದ ಆ ಸ್ಮೆಲ್ ಕೂಡ ನೆನ್ಪಿಟ್ಕೊಂಡಿದ್ದಾಳೆ. ಆವಾಗಿಂದ ಒಂದು ದಿನವೂ ಕೂಡ ಕಚ್ಚಲಿಲ್ಲ ಅವಳು ದೊಡ್ಡವಳು ಆಗೋವರೆಗೂ. ದೊಡ್ಡದಾದಮೇಲೆ ಒಂದು 4 ಮಂತ್ಸ್ ಆದಮೇಲೆ ಕಚ್ಚೋದು ತಾವೇ ಬಿಟ್ಬಿಡ್ತಾರೆ, ಏನನ್ನೂ ಕಚ್ಚಲ್ಲ. ಮೊದಲು ನಮ್ಮ ಬೆರಳುಗಳು ಜೋರಾಗಿ ಕಚ್ಚುತ್ತೆ. ಬಟ್ಟೆಗಳು ನಮ್ಮದು ಬಟ್ಟೆ ಕೈಗೆ ಸಿಗೋ ಥರ ಇತ್ತು ಅಂದರೆ, ಲಾಂಗ್ ಕುರ್ತಾಸ್ ಏನಾರ ಇದ್ದರೆ ಹಾಕ್ಕೊಂಡು ಹರಿಯೋವರೆಗೂ ಬಿಡಲ್ಲ, ಅಷ್ಟು ಜೋರಾಗಿ ಕಚ್ಚುತ್ತೆ. ಕಾಲುಗಳು ನೆಲಕ್ಕಿಟ್ಟರೆ ಸಾಕು ಕಚ್ಚುತ್ತೆ. ಹಾಗೆಲ್ಲ ಮಾಡ್ತಾಯಿದ್ಲು. ಯಾವಾಗ ಖಾರದ ಪುಡಿ ಹಚ್ಚಿದೆ ಆವಾಗಿಂದ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ಲು. ಅದಾದಮೇಲೆ ನೋಡಿ, ಇದು ಕಾಯ್ದು ತೆಂಗಿನಕಾಯಿ ಸೆಲ್ ಬರುತ್ತೆ ಅಲ್ವಾ, ಅದನ್ನ ಕೊಟ್ಟಿದ್ದೆ. ಅದು ಸ್ವಲ್ಪ ಮೂವ್ ಆಗುತ್ತೆ ಟಚ್ ಮಾಡಿದ ತಕ್ಷಣ. ಅವಳಿಗೆ ನೋಡಿ ಅದೇನೋ ಒಂದು ಜೀವ ಇರೋ ವಸ್ತು ಅಂದ್ಕೊಂಡು ಇಷ್ಟು ಅಗ್ರೆಸಿವ್ ಆಗಿ ಅದ್ರ ಜೊತೆ ಆಟ ಆಡ್ತಿದ್ದಾಳೆ ಅಂತ. ಆ ಕಣ್ಣುಗಳನ್ನು ನೋಡಿ ಎಷ್ಟು ಮುಗ್ಧ, ಎಷ್ಟು ಪ್ರೀತಿ ತುಂಬಿದೆ.
ಅವಳು ಗೋಲ್ಡನ್ ರಿಟ್ರೀವರ್ ಮರಿ, ನಾಯಿಯಲ್ಲ. ಅವಳು ಚಿಕ್ಕ ಮಗುವಿನ ಹಾಗೆ. ಆ ಬಾಲ ಅಲ್ಲಾಡಿಸೋದೇ ಒಂದು ಮಾತು. ನೀನು ಬಂದಿದ್ದೀಯಾ ನನಗೆ ಖುಷಿ ಅಂತ ಓಡುವಾಗ ಆ ಕಿವಿ ಹಾರಾಡುತ್ತೆ. ಹಾರುವಂತೆ ಆಡುವಾಗ ತನ್ನದೇ ಕಾಲಿಗೆ ಎಡವಿ ಬೀಳುತ್ತೆ. ಆದರೂ ನಗುತ್ತೆ. ಇವನಿಗೆ ಇವಳಿಗೆ ನಿಮ್ಮ ಮನೆ, ಕಾರು, ದುಡ್ಡು ಬೇಡ. ನೀವು ಬೇಕು, ನಿಮ್ಮ ಪ್ರೀತಿ ಬೇಕು. ಗೋಲ್ಡನ್ ರಿಟ್ರೀವರ್ ಮರಿ ಅಂದರೆ 4 ಕಾಲಿನ ಪ್ರೀತಿ, ಬಾಲ ಇರೋ ನಗು. ಯಾವತ್ತಾದರೂ ಕಾರಣ ಇಲ್ಲದೆ ಪ್ರೀತಿಸೋ ಜೀವ ನೋಡಿದ್ದೀರಾ? ನೀವು 5 ನಿಮಿಷ ಹೊರಗೆ ಹೋಗಿ ಬಂದರೂ ವರ್ಷ ಆದ ಹಾಗೆ ಸಂಭ್ರಮಿಸೋ ಜೀವ. ಇಗೋ ಇವಳೇ ಗೋಲ್ಡನ್ ರಿಟ್ರೀವರ್ ಮರಿ. ಇವಳ ಮೈ ಬಂಗಾರದ ಬಿಸಿಲಿನ ಹಾಗೆ ಹೊಳೆಯುತ್ತೆ. ಇವಳ ಓಟದಲ್ಲಿ ಒಂದು ಮುಗ್ಧತೆ ಇದೆ. ಇವಳು ಬೊಗಳೋದಲ್ಲ, ಅದು ನಗು. ತನ್ನದೇ ಬಾಲ ಹಿಡಿಯೋಕೆ ಸುತ್ತುತ್ತಾಳೆ. ಆಟ ಆಡ್ತಾ ಆಡ್ತಾ ಅಲ್ಲೇ ಮಲಗಿಬಿಡುತ್ತಾಳೆ. ಏಕೆಂದರೆ ಇವಳಿಗೆ ಈ ಜಗತ್ತೇ ಆಟದ ಮೈದಾನ. ನೀವು ದುಃಖದಲ್ಲಿದ್ದರೆ ಮಾತಾಡದೆ ನಿಮ್ಮ ಪಕ್ಕ ಕುತ್ಕೊಳ್ತಾಳೆ. ನೀವು ಖುಷಿಯಲ್ಲಿದ್ದರೆ ನಿಮ್ಮ ಜೊತೆ ಕುಣಿತಾಳೆ. ಇವಳು ನಾಯಿಯಲ್ಲ, ಇವಳು ನಿಮ್ಮ ನೆರಳು, ನಿಮ್ಮ ನಗು, ನಿಮ್ಮ ಲಕ್ಕಿ. ಇವಳು ಮನೆ ತುಂಬ ಓಡಾಡೋ ಪ್ರೀತಿ. ಈ ಜಗತ್ತಿನಲ್ಲಿ ಕೆಲವು ಜೀವಗಳು ಇರುತ್ತವೆ. ಅವು ಮಾತನಾಡಲ್ಲ, ಆದರೆ ಮನಸ್ಸು ಅರ್ಥ ಮಾಡಿಕೊಳ್ಳುತ್ತವೆ. ಅವು ಲೆಕ್ಕ ಹಾಕಲ್ಲ, ಆದರೆ ಪ್ರೀತಿ ಕೊಡುತ್ತವೆ. ಅವು ನಮ್ಮ ರಕ್ತ ಸಂಬಂಧ ಅಲ್ಲ, ಆದರೆ ಕುಟುಂಬ ಆಗಿಬಿಡುತ್ತವೆ. ಇವತ್ತು ನಾನು ಅಂತಹ ಒಂದು ಜೀವದ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡಲು ಇಷ್ಟಪಡುತ್ತೇನೆ. ಅದರ ಹೆಸರೇ ಆಗಿದೆ ಲಕ್ಕಿ. ನಮ್ಮ ಲಕ್ಕಿ ಗೋಲ್ಡನ್ ರಿಟ್ರೀವರ್. ಲಕ್ಕಿನ ಮೊದಲ ಬಾರಿ ನೋಡಿದಾಗ ಏನು ಅನಿಸಿತ್ತು ಗೊತ್ತಾ? ಬಂಗಾರನೇ ನಡೆದು ಬಂದ ಹಾಗಿದೆ ಅಂತ. ಆ ಮೈಯೆಲ್ಲ ಹೊಳೆಯೋ ಬಂಗಾರದ ಬಣ್ಣ. ಸೂರ್ಯನ ಕಿರಣ ಬಿದ್ದಾಗ ಇನ್ನೂ ಮಿನುಗುತ್ತೆ. ಆ ಕಿವಿ ಓಡುವಾಗ ಗಾಳಿಯಲ್ಲಿ ಹಾರಾಡುತ್ತೆ, ಚಿಕ್ಕ ರೆಕ್ಕೆ ಇದ್ದ ಹಾಗೆ. ಆ ಕಣ್ಣು, ಅಯ್ಯೋ ಆ ಕಣ್ಣು, ಅದರಲ್ಲಿ ಕೋಪ ಇಲ್ಲ, ದ್ವೇಷ ಇಲ್ಲ, ಸುಳ್ಳು ಇಲ್ಲ, ಕೇವಲ ಮುಗ್ಧತೆ, ಕೇವಲ ಪ್ರೀತಿ, ಕೇವಲ ನೀನು ನನ್ನವನು ಅನ್ನುವ ನಂಬಿಕೆ. ಅವನ ಬಾಲ ಅದೊಂದು ಪ್ರತ್ಯೇಕ ಕತೆ. ನೀವು ಮನೆಗೆ ಬಂದ ತಕ್ಷಣ ಆ ಬಾಲ ಅಲ್ಲಾಡೋ ವೇಗ ನೋಡಬೇಕು. ಅದು ಬಾಲ ಅಲ್ಲ, ಅದು ಮಿಸ್ ಯು ಅಂತ ಬರೆದಿರುವ ಪತ್ರ. ಅದು ನೀನು ಇಲ್ಲದೆ ಬೇಜಾರಾಗಿತ್ತು ಅನ್ನೋ ಕವನ. ಲಕ್ಕಿಗೆ ಜಗತ್ತೇ ಆಟದ ಮೈದಾನ. ತನ್ನದೇ ಬಾಲ ಹಿಡಿಯೋಕೆ ಗುಂಡಾಗಿ ಸುತ್ತುತ್ತಾನೆ. ಸುತ್ತಿ ಸುತ್ತಿ ತಲೆ ತಿರುಗಿ ಬೀಳುತ್ತಾಳೆ. ಎದ್ದು ಮತ್ತೆ ನಗುತ್ತಾಳೆ. ಏನಾಯ್ತು ಅನ್ನೋ ಹಾಗೆ ಚಪ್ಪಲಿ ಎಳೆದುಕೊಂಡು ಓಡುತ್ತಾಳೆ. ನೀವು ಕೋಪ ಮಾಡಿಕೊಂಡರೆ ಚಪ್ಪಲಿ ಬಿಟ್ಟು ಓಡಿ ಬಂದು ನಿಮ್ಮ ಮಡಿಲಿಗೆ ತಲೆ ಇಡುತ್ತಾಳೆ. ಆಗ ನಿಮಗೆ ಕೋಪ ಬರುತ್ತಾ? ಬರಲ್ಲ, ನಗು ಬರುತ್ತೆ. ಕನ್ನಡಿ ಮುಂದೆ ನಿಂತು ತನ್ನನ್ನೇ ನೋಡಿ ಬೊಗಳುತ್ತಾಳೆ. ಯಾರು ಇವಳು ನನ್ನ ಮನೆಯೊಳಗೆ ಅಂತ. ನೀರು ಕಂಡರೆ ಸಾಕು ಹಾರಿಬಿಡುತ್ತಾಳೆ. ಆಮೇಲೆ ಇಡೀ ಮನೆ ಒದ್ದೆ ಮಾಡಿ ನೋಡಿ ನಾನು ಈಜಿದೆ ಅಂತ ಬೀಗುತ್ತಾಳೆ. ಆಡುವಾಗ ಅಲ್ಲೇ ದೊಪ್ಪನೆ ಮಲಗಿ ಬೀಳುತ್ತಾಳೆ. ಏಕೆಂದರೆ ಇವಳಿಗೆ ಬ್ಯಾಟರಿ ಖಾಲಿ ಆಗೋದು ಗೊತ್ತೇ ಇಲ್ಲ. ಖುಷಿ ಜಾಸ್ತಿ ಆಯಿತು ಅಂದರೆ ನೇರ ನಿದ್ದೆ. ಅವಳ ಪ್ರೀತಿ ಮಾತಿಲ್ಲದ ಭಾಷೆ. ಲಕ್ಕಿ ಮಾತನಾಡಲ್ಲ, ಆದರೆ ಅವಳಿಗೆ 100 ಭಾಷೆ ಗೊತ್ತು. ನೀವು ದುಃಖದಲ್ಲಿದ್ದರೆ ಅವಳು ಬೊಗಳಲ್ಲ, ಓಡಲ್ಲ, ಸುಮ್ಮನೆ ಬಂದು ನಿಮ್ಮ ಕಾಲ ಬಳಿ ಮಲಗಿಬಿಡುತ್ತಾಳೆ. ತಲೆ ನಿಮ್ಮ ಕಾಲ ಮೇಲೆ ಇಟ್ಟು ನಾನಿದ್ದೀನಿ ಅಂತ ಹೇಳುತ್ತಾಳೆ. ಆ ಒಂದು ಸ್ಪರ್ಶ 1000 ಸಮಾಧಾನದ ಮಾತಿಗಿಂತ ದೊಡ್ಡದು. ನೀವು ಖುಷಿಯಲ್ಲಿದ್ದರೆ ಅಯ್ಯೋ ಅವನ ಸಂಭ್ರಮ ನೋಡಬೇಕು. ನಿಮ್ಮ ಸುತ್ತಾಡುತ್ತಾಳೆ, ಕುಣಿಯುತ್ತಾಳೆ, ಬಾಲ ಅಲ್ಲಾಡಿಸುತ್ತಾಳೆ. ಅಪ್ಪ ಖುಷಿಯಾಗಿದ್ದಾರೆ, ನನಗೂ ಹಬ್ಬ ಅಂತ. ನೀವು 5 ನಿಮಿಷ ಹೊರಗೆ ಹೋಗಿ ಬನ್ನಿ. ಬಾಗಿಲು ತೆಗೆದ ತಕ್ಷಣ ಅವಳು ಕೊಡೋ ಸ್ವಾಗತ ನೋಡಿ. ಅವಳಿಗೆ ನೀವು 5 ವರ್ಷ ಬಿಟ್ಟು ಬಂದ ಹಾಗೆ. ಅಷ್ಟು ಪ್ರೀತಿ, ಅಷ್ಟು ನಿರೀಕ್ಷೆ, ಅಷ್ಟು ನಿಷ್ಕಲ್ಮಶ ಪ್ರೀತಿ. ಲಕ್ಕಿಯಿಂದ ನಾವು ಏನು ಕಲಿತೀವಿ ಗೊತ್ತಾ? ಕ್ಷಮೆ. ನೀವು ಅವಳ ಮೇಲೆ ಕೋಪ ಮಾಡಿಕೊಂಡು ಬೈದರೂ 2 ನಿಮಿಷಕ್ಕೆ ಮರೆತು ಓಡಿ ಬರುತ್ತಾಳೆ. ಸ್ವಾರಿ ಕೇಳಲ್ಲ, ಪ್ರೀತಿ ಕೊಟ್ಟು ಮರೆಸಿಬಿಡುತ್ತಾಳೆ. ವರ್ತಮಾನದಲ್ಲಿ ಬದುಕುವುದು ಅವಳಿಗೆ ನಿನ್ನೆ ಇಲ್ಲ, ನಾಳೆ ಇಲ್ಲ, ಇವತ್ತು ಈ ಕ್ಷಣ ನಿಮ್ಮ ಜೊತೆ ಅಷ್ಟೇ ಮುಖ್ಯ. ನಿಷ್ಕಲ್ಮಶ ಪ್ರೀತಿ. ನಿಮ್ಮ ಬಳಿ ಕಾರು ಇದೆಯಾ, ಮನೆ ಇದೆಯಾ, ದುಡ್ಡು ಇದೆಯಾ? ಅವಳಿಗೆ ಬೇಡ. ನೀವು ಇದ್ದೀರಾ, ನಿಮ್ಮ ಕೈ ತುತ್ತು ಕೊಡ್ತೀರಾ, ನಿಮ್ಮ ಮಡಿಲು ಕೊಡ್ತೀರಾ, ಅಷ್ಟೇ ಸಾಕು.
ಅವಳು ನಮ್ಮನ್ನು ಜಡ್ಜ್ ಮಾಡಲ್ಲ, ನಮ್ಮ ಬಟ್ಟೆ ನೋಡಲ್ಲ, ನಮ್ಮ ಸ್ಟೇಟಸ್ ನೋಡಲ್ಲ, ನಮ್ಮ ಹೃದಯ ನೋಡುತ್ತಾಳೆ. ಹಾಗಾಗಿ ಕೇಳ್ತೀನಿ, ಲಕ್ಕಿ ನಾಯಿನ ಇಲ್ಲ? ಅವಳು ಬೆಳಗ್ಗೆ ನಮ್ಮನ್ನು ಎಬ್ಬಿಸೋ ಅಲಾರಂ, ಅವಳು ನಮ್ಮ ಸ್ಟ್ರೆಸ್ ಕಡಿಮೆ ಮಾಡೋ ಔಷಧಿ, ಅವಳು ಮನೆಗೆ ಬಂದ ತಕ್ಷಣ ಮನೆ ಅನಿಸೋ ಕಾರಣ. ಗೋಲ್ಡನ್ ರಿಟ್ರೀವರ್ ಅಂದರೆ ತಳಿಯಲ್ಲ, ಅದು ಒಂದು ಭಾವನೆ. ಅದು 4 ಕಾಲಲ್ಲಿ ಓಡಾಡೋ ಪ್ರೀತಿ, ಅದು ಬಾಲ ಇರೋ ನಗು, ಅದು ಮೂಕ ಪ್ರಾಣಿಯಲ್ಲ, ಅದು ಮಾತನಾಡದ ದೇವರ ಸಮಾನ. ನಿಮ್ಮ ಮನೆಯಲ್ಲೂ ಲಕ್ಕಿ ಇದ್ದಾಳಾ? ಹಾಗಿದ್ರೆ ನೀವು ತುಂಬ ಲಕ್ಕಿ, ಏಕೆಂದರೆ ಸ್ವರ್ಗ ಬೇರೆ ಎಲ್ಲೋ ಇಲ್ಲ, ಅದು ನಿಮ್ಮ ಮನೆಯಲ್ಲಿಯೇ ನಿಮ್ಮ ಕಾಲ ಬಳಿ ಮಲಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದರ ಪಕ್ಕದಲ್ಲಿರೋ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ನೋಡಿ, ನಮ್ಮ ಪುಟ್ಟ ಲಕ್ಕಿಗಾಗಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.